ಪತ್ರೇಶ್ವರ ನಗರ ಆನಾಡ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮಹಾದಾನಿಗಳು ಆದಂಥ ಶ್ರೀಯುತ ಮಲ್ಲಿಕಾರ್ಜುನಯ್ಯ ಹಿರೇಮಠ ಅವರೇ ಹಾಗೂ ಇನ್ನೋರ್ವ ಅತಿಥಿಗಳಾದಂಥ ಶ್ರೀಯುತ ಮಾನ್ಯ ನಮ್ಮ ತಹಶೀಲ್ದಾರ್ ಸಾಹೇಬರಾದಂಥ ಇಲ್ಲಿ ಸೇರಿದಂಥ ಎಲ್ಲರಿಗೂ ನಾವೆಲ್ಲ ಧಾರವಾಡ ಶಹರದವರು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ. ಯಾಕಂತಂದ್ರೆ ಕೋಟ್ಯಾಂತರ ಬೆಲೆ ಬಾಳುವಂಥ ಒಂದು ಭೂಮಿಯನ್ನು ಎಲ್ಲ ಜನಾಂಗದವರಿಗೆ, ಹಿಂದೂ ಜನಾಂಗದವರಿಗೆ ರಪಾಟಿಯವರು ಈ ಒಂದು ಭೂಮಿಯನ್ನು ದಾನವಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಸೇರಿದಂಥ ಎಲ್ಲ ಕಮಲಾಪುರ, ಮಾಲಾಪುರ ಎಲ್ಲ ಬಡಾವಣೆಯ ಜನರು ಅವರಿಗೆ ಹೃದಯ ತುಂಬಿ ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಭೂಮಿಯನ್ನ ಸುಮಾರು ಕಾಲದಿಂದ ನಾವೆಲ್ಲ ಇಲ್ಲಿ ಧಾರವಾಡ ಶಹರದ ಜನರು ರುದ್ರಭೂಮಿಯಾಗಿ ನಮ್ಮ ಪೂರ್ವಜರನ್ನ ಇಲ್ಲೇ ಮಣ್ಣು ಮಾಡ್ತಾ ಬಂದಿದ್ದು ಇತಿಹಾಸ ಉಂಟು. ಆದರೆ ಕೆಲವು ಸಂದರ್ಭದಲ್ಲಿ ಏನೇನೋ ನಡೆದು ಒಂದು ಅದು ಹೋರಾಟದ ಹಾದಿ ಹಿಡಿದ ಸಂದರ್ಭದಲ್ಲಿ ಭೂ ಮಾಲೀಕರು ದಯಾಳುಗಳು ದೊಡ್ಡ ಮನಸ್ಸು ಮಾಡಿ ಈ ಹೋರಾಟ ಎಲ್ಲ ಬೇಡ, ನಿಮ್ಗೇನು ಬೇಕು ನಾನು ಕೊಡ್ತೀನಿ ಅಂತೇಳಿ ಎಲ್ಲರನ್ನೂ ಹಿರಿಯರನ್ನ ಕರೆದು ತಾವು ಮನಸ್ಸು ಬಿಚ್ಚಿ ಈ ಭೂಮಿಯನ್ನು ದಾನವಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಎಲ್ಲರೂ ಸೇರಿದಂಥ ಧಾರವಾಡ ಶಹರದ ಕಮಲಾಪುರ, ಮಾಲಾಪುರ ಜನರು ಅವರಿಗೆ ಎಷ್ಟು ನಮನಗಳನ್ನು ಸಲ್ಲಿಸೋದು ಕಡಿಮೆನ ಅಂತ ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಹಿರಿಯರು ಆದಂಥ ಶ್ರೀಯುತ ರಾಜು ಮಟ್ಟಿಯವರು ಕೂಡ ಒಂದೆರಡು ಮಾತುಗಳನ್ನು ಇಲ್ಲಿ ಹಂಚ್ಕೋಬೇಕಂತ ಹೇಳಿ ಅವರಲ್ಲಿ ಒಂದು ವಿನಂತಿ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಕಪಾಟಿ ಅಪ್ಪವರ ಪಾದಾರ ಬಿಂದುಗಳಲ್ಲಿ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ತಹಶೀಲ್ದಾರ್ ಸಾಹೇಬ್ ಹೂಗಾರ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಈಗ ಆದಂಥ ಘಟನೆಯನ್ನು ನಾವೆಲ್ಲರೂ ಮರಿಬೇಕನ್ನೋ ಸಂಬಂಧ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಗುರುಗಳು ಅದಾಗಲೇ ಆಯ್ತಪ್ಪ ನೀವು ಈ ಮಟ್ಟಕ್ಕೆ ಹೋರಾಟ ಮಾಡ್ತೀರಂದ್ರೆ ನಾವು ನಿಮ್ಮ ಸ್ಮಶಾನಕ್ಕೆ ಹೋರಾಟ ಮಾಡಿಸುವಂಥ ಒಂದು ಪದ್ಧತಿ ಸರಿಯಲ್ಲ ಅನ್ನೋದನ್ನು ಅವರು ಮನಗಂಡು, ಗುರುಗಳ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ, ಅವತ್ತಾದರೂ ಮನೆಗೆ ಬಂದಾಗ ವಿನಂತಿ ಮಾಡ್ಕೊಂಡೀವಿ, ನೋಡ್ರಿ ಗುರುಗಳ ನಮಗೊಂದು ಎಕರೆ ಕೊಟ್ಟು ಬರ್ರಿ, ನೀವು ನಮ್ಮ ಗುರುಗಳದಿರಿ, ನಮ್ಮ ಹಿಂದಿನಿಂದನೂ ಪೂರ್ವಜರು ನಿಮ್ಮನ್ನು ಪೂಜಿಸುತ್ತಾ ಬಂದಾರ, ನಿಮಗೆ ಕಾಲಡಿಯಾಗಿ ನಾವು ಜೀವನ ಮಾಡ್ಕೊತ ಬಂದೇವಿ, ನಮಗೆ ಸ್ಮಶಾನಕ್ಕೆ ಜಾಗ ಕೊಡಲೇಬೇಕು, ದಯಮಾಡಿ ಕೊಡ್ರಿ ಅಂದಾಗ ತಾವು ನಿರಾಕರಿಸಿದ್ರಿ. ಅದಕ್ಕೆ ಅವತ್ತು ನಾನಾದರೂ ಹೇಳಿದೆ, ನೋಡ್ರಿ ನಿಮ್ಮ ವಿರುದ್ಧ ನಾವು ಘೋಷಣೆ ಕೂಗುವಂಥದ್ದು, ಇಂಥ ಕೆಟ್ಟ ಸಂದರ್ಭನ ದಯಮಾಡಿ ತಂದುಕೋಬೇಡ್ರಿ, ನೀವು ಕೈ ಮುಗಿದು ಹೇಳ್ತೇನೆ, ಕಾಲು ಮುಗಿದು ಹೇಳ್ತೇನೆ, ಕೊಡ್ರಿ ಅಂದೆ. ಯಾಕೋ ಅವತ್ತಿನ ಒಂದು ಸಂದರ್ಭ ಮನುಷ್ಯನಿಗೆ ಹಿಂಗೆ ಇರ್ತದ್ರಿ, ಒಮ್ಮೊಮ್ಮೆ ಅದು ಹಣೆ ಬರ, ಅಪವಾದಗಳು ಬರುವಂಥದ್ದು, ಅವಮಾನಗಳಾಗುವಂಥವು ಅವು ಹಣೆ ಬರದೊಳಗೆ ಇರ್ತಾವ. ಇದು ಒಂದು ಹಂಗೆ ಅಂತ ತಿಳ್ಕೊಂಡೇವೆ ನಾವು ನಮ್ಮ ಅಪ್ಪವ್ರ ಬಗ್ಗೆನ ಘೋಷಣೆ ಕೂಗುವಂಥ ಸಂದರ್ಭ ಅಂತಂತ ನಮಗೂ ಕೂಡ ದುಃಖ ಆಗ್ಯದ. ನಾವು ನಿಮ್ಮ ವಿರೋಧ ಘೋಷಣೆ ಕೂಗೇವಿ, ದಯಮಾಡಿ ತಾವು ದಯಾಳುಗಳು, ನಮ್ಮ ಗುರುಗಳು, ನೀವು ನಿಮ್ಮ ಅಪ್ಪವ್ರನ್ನ ಸದ್ಯಕ್ಕೆ ನಾವು ಯಾವ ರೀತಿ ನಡೆಸ್ಕೊಂಡಿದ್ದೇವೆ, ನಿಮ್ಮ ಮಂತನವನ್ನು ಯಾವ ರೀತಿ ಈ ಹಿಂದೆ ನಡೆಸ್ಕೊಂಡಿದ್ದೇವೆ, ಅದೇ ರೀತಿ ನಾವು ನಿಮ್ಮ ಕೂಡ ಮುಂದೆ ಕೂಡ ಅದೇ ರೀತಿ ನಿಮ್ಮ ಮಕ್ಕಳಾಗಿ ಜೀವನ ಮಾಡ್ತೇವೆ. ನೀವೇನು ದಯಾಳುಗಳು ದೊಡ್ಡ ಮನಸ್ಸು ಮಾಡಿ ನಮ್ಗೆ 1 ಎಕರೆ 15 ಗುಂಟೆ ಕೊಡಾಕೆ ಒಪ್ಕೊಂಡ್ರಿ, ಹೇಳಿ ಕಳಿಸಿದ್ರಿ. ಬರೀ ನಾವು 4 ಮಂದಿ ಮುಂದೆ ಹೇಳಿದ್ರೆ ಬೇಡ, ಇಡೀ ಸಮಾಜದ ಮುಂದೆ ತಾವೇ ಬಂದು ಹೇಳಿ ಅನ್ನುವಂಥ ಉದ್ದೇಶದಿಂದ ತಮ್ಮನ್ನು ಇಲ್ಲಿ ಕರೆಸಿದ್ದೇವೆ ಹೊರತಾಗಿ ತಮಗೆ ಅವಮಾನ ಮಾಡುವಂಥ ಯಾವುದೇ ಉದ್ದೇಶ ನಮ್ಮದಿಲ್ಲ. ನಾವೇ ನಿಮ್ಮ ಮನೆಗೆ ಬಂದಿದ್ದೀವಿ, ಆದರೂ ಕೂಡ ಜನರು ಹೋರಾಟಗಾರರ ಮನೋಭಾವನೆ ಒಬ್ಬೊಬ್ಬರದ್ದು ಒಂದೊಂದು ನಮೂನೆ ಇರ್ತದೆ. ಈಗ ನಾವು ಮುಂಚೂಣಿಯಲ್ಲಿದ್ದವರು ನಿಮ್ಮ ಮನೆಗೆ ಹೋಗೋಣ ಅಂದಿವಿ, ಆದರೂ ಕೂಡ ಕೆಲವೊಬ್ಬರು ಬೇಡ, ಸ್ಮಶಾನಕ್ಕೆ ಕೂಡುನು, ಅವರು ಬಂದು ನೋಡಲಿ, ಅಲ್ಲೇ ನಿಂತವ್ರು ನಮ್ಮ ಮುಂದೆ ವಾಗ್ದಾನ ಮಾಡಲಿ, ನಮಗೆ ದಾನವನ್ನು ಮಾಡಲಿ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳಿದಾಗ ನಾವು ನಿಮಗೆ ಅವಮಾನ ಮಾಡುವಂಥ ಯಾವುದೇ ಉದ್ದೇಶದಿಂದ ತಮ್ಮನ್ನು ಇಲ್ಲಿ ಕರೆಸಿಲ್ಲ. ಇದು ತಮ್ಮ ಜಮೀನು, ನಾವು ನಿಮ್ಮ ಮಕ್ಕಳು,
ನಮಗೆ ನೀವು ಒಂದು ಏನೋ ಭರವಸೆ ಕೊಡೋದೈತಿ, ಅದನ್ನು ನಿಮ್ಮ ಮನಸ್ಸಿನೊಳಗಿದ್ದನ್ನು ಇವತ್ತು ದಯಮಾಡಿ ಏನು ಮೊನ್ನೆ ಮಾತಾಡಿದ್ರಿ ಆ ಪ್ರಕಾರ ಇವತ್ತು ಕೂಡ ಅದನ್ನು ತಾವೇ ನಮಗೆ ವಾಗ್ದಾನ ಮಾಡಿ ಹೇಳಬೇಕು. ನಾವು ಜೀವನ ಪರ್ಯಂತವಾಗಿ ತಮಗೆ ಚಿರಋಣಿಯಾಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ತಹಶೀಲ್ದಾರ್ ಆಗಿರುವಂಥ ಹುಗಾರ್ ಅವರೇ, ಹಾಗೂ ಇಲ್ಲಿ ನೆರೆದಿದ್ದಂಥ ಸಮಾಜದ ಗಣ್ಯರಾದ ಮುತ್ಸದ್ದಿಗಳಾದ ಹತ್ತಿ ವ್ಯಾಪಾರಿಗಳಾದ ತವನಪ್ಪ ಅಷ್ಟಿಗೆ ಅವರೇ, ಹಾಗೆಯೇ ಇಲ್ಲಿ ಧಾರವಾಡ ಶಹರದ XMLA ಆಗಿರುವಂಥ ದೀಪಕ್ ಚಿಂಚೋರಿ ಅವರೇ, ಬೆಳ್ಳಕ್ಕಿ ವಕೀಲರವರೇ, ಸಪ್ಪೂರಿ ಸಿದ್ದಪ್ಪ ಅವರೇ, ಇಸ್ರಣ್ಣವರೇ, ಬಾಳ್ಗಿ ಅವರೇ, ಎಲ್ಲರೂ ನಮ್ಮ ಶಿಷ್ಯರು. ಈಗ ನೀವು ನಮ್ಮ ಮನೆಗೆ ಬಂದು ಕೇಳಿದ್ದ ಟೈಮ್ನಾಗೆ ಅದು ಪರಿಸ್ಥಿತಿ ಬೇರೆ ಇತ್ತು. ನಾನು ಆಗಲೇ ಮಾತು ಕೊಟ್ಟಿದ್ದೆ. ನಾನು ಯಾವಾಗಲೂ ಮಾತು ಕೊಟ್ಟಿದ್ದು ಹಿಂದೆ ತಗೊಳ್ಳೋದು ಬಹಳ ವಿರಳ. ಆದರೂ ಅದೊಂದು ವಿಷಗಳಿಗೆ ಕೆಟ್ಟಗಳಿಗೆ ಅಂತ ತಿಳ್ಕೊಂಡಿದ್ದೇನೆ. ಆವಾಗ ಅಂಧಕಾರ ಇತ್ತು, ಇವತ್ತು ಬೆಳಕಾಗಿದೆ, ಸೂರ್ಯೋದಯ ಆಗಿದೆ, ಇವತ್ತು ಪರಿಸ್ಥಿತಿ ತಿಳಿಯಾಗಿದೆ. ಇದು ಒಂದು ಶುಭಗಳಿಗೆ, ಇದು ಒಂದು ಸಂತೋಷದ ಗಳಿಗೆ. ನಮ್ಮ ಜಮೀನನ್ನು ಈ ಸ್ಮಶಾನಗೋಸ್ಕರ, ರುದ್ರಭೂಮಿಗೋಸ್ಕರ ದಾನ ಕೊಡೋದು ಒಂದು ಪುಣ್ಯದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆಯೇ ಈ ನೀವು ಬೇಡಿರುವ ಒಂದು ಈ ನಮಗೆ ಸ್ಮಶಾನ ಕೊಡಿ, ಜಾಗಕ್ಕೆ ಕೊಡ್ರಿ ಅಂತ ನಿಮ್ಮ ಬೇಡಿಕೆಯನ್ನು ಅದು ನ್ಯಾಯಯುತವಾಗಿದೆ. ಯಾಕೆ ನ್ಯಾಯಯುತವಾಗಿದೆ ಅಂದರೆ ನಮ್ಮದು ಸಂಬಂಧ 300 ವರ್ಷದ್ದು. ನಂದು 6ನೇ ತಲೆ, ನಮ್ಮ ರಪಾಟಿ ಫ್ಯಾಮಿಲಿಯಲ್ಲಿ ನಂದು 6ನೇ ತಲೆ. 6ನೇ ತಲೆಯಿಂದ ನಮ್ಮ ಹಿರಿಯರೆಲ್ಲ ಪುಣ್ಯ ಮಾಡ್ಕೊಂಡು ಬಂದು ಇದನ್ನೆಲ್ಲ ಮಾಡಿದ್ದಾರೆ. ನೀವು ನನ್ನ ಶಿಷ್ಮಕ್ಕಳು, ನೀವು ನಮಗೆ ಮಠಕ್ಕೆ ನಡ್ಕೊಂಡವರು. ಮಾಳಾಪುರದವರು ಆಯಿತು, ಕಮಲಾಪುರದಾಯಿತು, ಸುತ್ತಮುತ್ತಲಿನ ಜನರೇ ಆಯಿತು, ಎಲ್ಲರೂ ನಮ್ಮ ಶಿಷ್ಯರು. ನೀವು ಅವತ್ತು ಘೋಷಣೆ ಕೂಗಿದ್ದು ನಾವು ಹೊಟ್ಟೆ ಹಾಕ್ಕೊಂಡಿವಿ ಇಲ್ಲ ನೋಡ್ರಿ. ಈಗ ಯಾರ ಶಿಷ್ಯರು ತಪ್ಪು ಮಾಡಿದರೆ ಗುರುಗಳು ಅದನ್ನು ಮನ್ನಿಸಲೇಬೇಕಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಮನವಿ ನ್ಯಾಯ ಆಗಿದ್ದರಿಂದ ಆ ಮನವಿಯನ್ನು ಪುರಸ್ಕರಿಸಿ ಗೌರವಿಸಿ ಕಮಲಾಪುರ ಮಾಳಾಪುರದ ಜನರಿಗೆ, ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗುವಂತೆ ಬೆಳ್ಳಕ್ಕಿಯವರ ಚಂದ್ರು ಅವರ ಹೊಲದ ಹೊಂದಿಕೊಂಡು 1 ಎಕರೆ 15 ಗುಂಟೆ ನಾನು ಮನಪೂರ್ವಕವಾಗಿ ಪ್ರೀತಿಯಿಂದ ಕೊಡಲು ಇದಷ್ಟೇ ಅಲ್ಲ, ಇನ್ನು ಮುಂದೆನೂ ಕೂಡ ನಾವು ಈಗ ನಮ್ಮ ತಂದೆಯವರ ಕಾಲದಲ್ಲಿ, ನಮ್ಮ ಬಾಬಣ್ಣವ್ರ ಕಾಲದಲ್ಲಿ, ನಮ್ಮ ಹಿರಿಯರ ಕಾಲದಲ್ಲಿ ನೀವು ಹೇಗೆ ನಡ್ಕೊಂಡು ಬಂದಿದ್ವಿ, ಒಬ್ಬರಿಗೊಬ್ಬರು ಸುಖ ದುಃಖದಲ್ಲಿ ಭಾಗಿಗಳಾಯಿದ್ವಿ, ಹಾಗೇನೆ ಇನ್ನು ಮುಂದೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ರಪಾಟಿ ಹಚ್ಚವ್ರೆ ಹಾಗೂ ಯಾವತ್ತು ಈ ಒಂದು ಕಮಲಾಪುರ ಮಾಳಾಪುರ ಸುತ್ತಮುತ್ತಲಿನ ಏರಿಯಾದೆಲ್ಲ ಹಿರಿಯರೇ ಹಾಗೂ ಹಿರಿಯರಾದಂಥ ತವನಪ್ಪಣ್ಣ ಅವರೇ, ದೀಪಕ್ ಸರ್ ಅವರೇ, ರಾಜು ಅಣ್ಣ ಅವರೇ, ಎಲ್ಲರೂ ಒಂದು ಮಾತು, ನಾವು ಹುಟ್ಟಿದ್ದು ಅನ್ಸರ್ಟನ್ ಆಗಿ ಹುಡ್ತೀವಿ, ಬಟ್ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಒಂದಿನ ನಾವು ಸಾಯಲೇಬೇಕು. ಆ ಒಂದು ಡೆತ್ ಆದಂಥ ಸಂದರ್ಭದಲ್ಲಿ ನಾವು ಗೌರವಯುತವಾಗಿ ಅವರಿಗೆ ನಾವು ಬೀಳ್ಕೊಡುವಂಥದ್ದು ನಮ್ಮ ನಾಗರಿಕ ಸಮಾಜದ ಜವಾಬ್ದಾರಿ. ಆ ಒಂದು ನಿಟ್ಟಿನಲ್ಲಿ ಅಜ್ಜ ಅವರು ಕೂಡ ಮಹಾದಾನಿಗಳು. ಈಗ ಜಸ್ಟ್ ಟೆನೆನ್ಸಿ ಆ್ಯಕ್ಟ್ ಬಂದಾಗ 99.9% ಎಲ್ಲ ಗ್ರಾಮಗಳಿಗೂ ಎಲ್ಲೆಲ್ಲಿ ಜಮೀನುಗಳಿದ್ದು ಎಲ್ಲದಕ್ಕೂ ಕೂಡ ರೈತರು ಅರ್ಜಿ ಹಾಕಿದ್ರು. ಅವ್ರ ಮೇಲೆ ಇರುವಂಥ ಗೌರವ, ಆ ಒಂದು ಫ್ಯಾಮಿಲಿ ನಡೆದುಕೊಂಡಂಥ ರೀತಿಯಿಂದ ಮಾತ್ರ ಈ ಒಂದು ಸಿಟಿ ಒಳಗಿದ್ರು ಸದ್ಯಕ್ಕೆ ಇದಕ್ಕೆ ಯಾರೂ ಟೆನೆನ್ಸಿಯಲ್ಲಿ ಫಾರ್ಮ್ ತುಂಬಿಲ್ಲ. ಅದೊಂದು ನಿದರ್ಶನ. ಹಾಗೆ ಅವರು ಕೂಡ ಮಹಾದಾನಿಗಳು. ಇವತ್ತು ನಮ್ಮ ಸುತ್ತಮುತ್ತಲೇ ಮಾಳಾಪುರ, ಈ ಮರಾಠ ಕಾಲನಿ, ಇಲ್ಲೆಲ್ಲ ಸುಮಾರು ಒಂದು 25-30 ಸಾವಿರ ಜನಸಂಖ್ಯೆ ಆಗಿದೆ. ಜನಸಂಖ್ಯೆಗೆ ತಕ್ಕಂತೆ ನಮಗೆ ಸ್ಮಶಾನದ ಅವಶ್ಯಕತೆ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಅಜ್ಜ ಅವರು ತಾವೇ ಒಪ್ಕೊಂಡು ನಮಗೆ 1 ಎಕರೆ 15 ಗುಂಟೆ ಜಮೀನನ್ನು ಬಿಟ್ಟು ಕೊಡ್ತೀನಿ ಅಂತ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ನಾನು ತಾಲೂಕಾಡಳಿತ, ಜಿಲ್ಲಾಡಳಿತ ಹಾಗೂ ಎಲ್ಲರ ಸರ್ಕಾರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಈ ಒಂದು ಕಾರ್ಯ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಇದು. ಯಾಕಂದರೆ ಹೋಗುವಾಗ ಅವರು ಎಲ್ಲರೂ ಇಲ್ಲಪ್ಪ ಅಜ್ಜಾರ ಇದರಲ್ಲಿ ನಾವು ಸ್ಮಶಾನದಲ್ಲಿ ಇದು ಮಾಡಿದೀವಿ ಅನ್ನುವಂಥದ್ದು ಒಂದು ಭಾವನೆ ಇರ್ತದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ.
ಇನ್ನು ಮುಂದಿಂದ ಸ್ವಲ್ಪ ನಾನು ಲೀಗಲ್ ಪಾಯಿಂಟಲ್ಲಿ ಒಂದು ರಿಕ್ವೆಸ್ಟ್ ತಮಗೂ ಮಾಡ್ತೀವಿ ಅವ್ರಿಗೂ ಮಾಡ್ತೀವಿ. ಯಾಕಂದರೆ ಈಗ ಅಜ್ಜ ಅವರು ವಾಗ್ದಾನ ಮಾಡಿದ್ದಾರೆ, ತಾವು ಕೂಡ ತಗೋತೀವಿ, ಹೆಂಗೆ ನಡೀತದೆ. ಇದು ಪರ್ಮನೆಂಟ್ ಆಗಿ ನಮ್ಗೆ ಇರಬೇಕು, ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಬರಬೇಕಂದ್ರೆ ಅದನ್ನು ನಾವು ದಾನ ಪತ್ರದ ಮುಖಾಂತರ ಮಾಡಿಕೊಂಡು ಇದು ಎಷ್ಟು ಅವರು ಜಮೀನು ಹೇಳ್ತಾರೆ ಅದನ್ನೇ ಸಪರೇಟ್ ಮಾಡಿಕೊಂಡು ಅದಕ್ಕೆ ನಾವು ಸಾರ್ವಜನಿಕ ಸ್ಮಶಾನ ಅಂತ ಸೇರಿಸೋದಲ್ಲಿ ನಾವು ಕಾರ್ಪೊರೇಷನಿಂದ ಆಗಿರ್ಬೋದು, ಸರ್ಕಾರದಿಂದ ಸಾಕಷ್ಟು ನಾವು ಪ್ರಯೋಜನ ಪಡಿಬೋದು. ಆ ನಿಟ್ಟಿನಲ್ಲಿ ಕೂಡ ತಾವು ಮುಂದೆ ಮಾಡ್ಕೊರಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಎಲ್ಲಿ ಹೆಲ್ಪ್ ಬೇಕು ನಾನು ವೆರಿ ಶಾರ್ಟ್ ಟೈಮಲ್ಲಿ ತಾಲೂಕು ಆಡಳಿತದಿಂದ ಎಲ್ಲನೂ ಮಾಡಿಕೊಡಿಸ್ತೀನಿ. ಈ ಒಂದು ಸಭೆಗೆ ಬಂದಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾನು ಎರಡು ಮಾತು ನಾವು ತಪ್ಪು ಅಂತ ನಾವು ತಿಳ್ಕೊಂಡಿಲ್ಲ. ವಿಷಯಗಳಿಗೆ ತಪ್ಪುಗಳಿಗೆ ಅಂತ ನಾವು ಮಕ್ಕಳು ಜಗಳಾಟ ಮಾಡಿ ಏನೋ ಮಾಡ್ಕೊಂಡ್ರು ಅಂತ ಹೇಳಿ ತಿಳ್ಕೊರಿ. ನೀವು ಅದನ್ನ ಮನಸ್ಸಿನಲ್ಲಿ ಯಾವಾಗೂ ಇಟ್ಕೋಬೇಡ್ರಿ ಅಂತ ಹೇಳಿ ಅದೇ ರೀತಿ ಯಾವಾಗ ನಿಮ್ಮ ಅಜ್ಜಿನ ಹೆಸರು ಏನಾದ್ರು ಗೊತ್ತಿರೋಂಗಿಲ್ಲ, ಇದು ಹೆಂಗೆ ಬಂತು ಅಂತ ಗೊತ್ತಿರೋಲ್ಲ. ಸೊ ಅಂಥ ಸಂದರ್ಭದಾಗ ದಾನ ಕೊಟ್ಟಿದ್ದಕ್ಕೆ ಎಷ್ಟು ಮಹತ್ವ ಐತೆ ಅನ್ನೋದಕ್ಕೆ ಅದನ್ನು ನಾನು ಸ್ವಂತ ಇನ್ನೂ 100 ವರ್ಷ ಆದ್ರೂ ನಾವು ಲಿಂಗರಾಜನ ಅದು ನೆನೆಸ್ಕೊಂಡು ಇವತ್ತು ಒಂದು ಸಂಸ್ಥೆ ನಡೆಸ್ತೇವೆ. ಅದಕ್ಕೆ ಇದು ನಿಮ್ದು ದಾನ ಮಹಾದಾನ ಇದೆ. ಇದನ್ನ ಯಾವುದು ಮನಸ್ಸಿನಲ್ಲಿ ತಗೋಬಾರ್ದು. ಇದು ಇಫೆಕ್ಟ್ ಮುಂದೆ ನಿಮಗೆ ಇದು ಆಗ್ತದೆ. ನಮ್ಮ ಸ್ವಾಮಿಗಳೆಲ್ಲ ನಮಗೆ ಹಿಡ್ಕೊಂಡು ಮಾಡಿದ್ರು ಅಂತೇಳಿ ಅದಕ್ಕೆ ಈಗ ಅವರೆಲ್ಲ ಈಗಾಗಲೇ ಅವರು ನಮ್ಮ ಕಮಲಾಪುರ ಎಲ್ಲ ಸಮುದಾಯದ ಪರವಾಗಿ ನಾವು ಕೇಳ್ಕೊಳ್ಳೋದಂದ್ರೆ ಈಗ ಅನುಕೂಲ ಮಾಡಿಕೊಟ್ರಿ, ಅದನ್ನ ನೀವು ಡಿಕ್ಲೇರ್ ಮಾಡಿದ್ರಿ ಅಂದರೆ ತಹಶೀಲ್ದಾರ್ ಸಾಹೇಬರು ಬಂದಾರೆ. ಅದನ್ನ ನಮ್ಮ ಹೆಚ್ಚಿನ ಹೊಣೆ ನಮ್ಮೆಲ್ಲ ಇಲ್ಲೆಲ್ಲ ಯಾವ ರೀತಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡಬೇಕು ಅಂತೇಳಿ ಮಾಡಬೇಕು. ಅಂದ್ರೆ ಲೀಗಲ್ ಆಗಿ ನಾವು ಮಾಡ್ಕೊಂಡ್ರೆ ಮುಂದೆ ಗೌರ್ಮೆಂಟ್ ಗ್ರ್ಯಾಂಟ್ಸು ಗಿಂಟ್ಸು ತೊಗೊಳಕ್ಕೆ ನಮಗೆ ಈಸಿ ಆಗ್ತೈತಿ. ಅದಕ್ಕೆ ಅದನ್ನು ತಹಶೀಲ್ದಾರ್ ಸಾಹೇಬರು ಇಲ್ಲಿ ಕರ್ಕೊಂಡ್ಬಂದಿದ್ದು ಈ ಟೈಮಿಗೆ ಭಾಳ ಸೂಕ್ತ ಐತಿ. ಅದಕ್ಕೆ ನಾವು ಅವರು ಕೂಡ ಎಲ್ಲ ವಿಚಾರ ಮಾಡ್ಕೊಂಡು ಲೀಗಲ್ಲಿ ಏನು ಇದು ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅದನ್ನು ಮುಂದಿನ ಕ್ಲೇಮ್ಸ್ ಇರೋದು ನಾವು ಮಾಡಕ್ಕೆ ಅದೇ ರೀತಿ ಸಹಕಾರ ನಾವು ಮಠದಿಂದ ಮುಂದುವರಲಿ. ಆಮೇಲೆ ನಾವು ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ, ನಾವು ಸಹ ನಿಮ್ಮ ಜೊತೆ ಹೆಂಗೆ ಈ ರೀತಿ ನಡ್ಕೊತ ಬಂದಿದ್ದೀವಿ ಅದೇ ರೀತಿ ನಡ್ಕೊತೀವಿ ಅಂತೇಳಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಮುಖ್ಯ ಕೇಂದ್ರ ಬಿಂದು ಆದಂಥ ನಮ್ಮ ಗುರುಗಳು ಹಾಗೂ ಮತ್ತು ನಮ್ಮ ಎಲ್ಲ ಕಮಲಾಪುರದ ಹಿರಿಯರು, ಮಾಳಾಪುರ ಹಿರಿಯರು ಹಾಗೂ ಮರಾಠಕಾಲಿ ಹಿರಿಯರು, ಅರ್ಜಂಕೇರಿ ಹಿರಿಯರು ಹಾಗೂ ಪತ್ರೇಶ್ವರ ಹಿರಿಯರು ಎಲ್ಲ ಇದು ಸುತ್ತಮುತ್ತಲು ಸಂಬಂಧಪಟ್ಟಂಥ ಎಲ್ಲ ಏರಿಯಾದ ಹಿರಿಯರು ಮತ್ತು ಎಲ್ಲ ಸಮಾಜ ಹಿರಿಯರು ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲರೂ ಕೂಡಿಕೊಂಡು ಅಪ್ಪವ್ರ ಮನೆಗೆ ಹೋಗಿದ್ದೀವಿ. ಏನೋ ಒಂದು ಕೆಟ್ಟ ಟೈಮ್ ಅದಾಗಬಾರ್ದಾಗಿತ್ತು ಆದರೂ ನಮ್ಮ ಮನಸ್ಸಿನಾಗ ಯಾರಿಗೂ ಇದು ಭಾವನೆ ಇಲ್ಲ, ತಪ್ಪು ಕಲ್ಪನೆಗಳು ಇಲ್ಲ. ಯಾವಾಗಾದ್ರೂ ಮೊದಲಾದ್ರೂ ನಾವು ಮಟ್ಟಕ್ಕೆ ಹೆಂಗೆ ನಡ್ಕೊಂಡು ಬಂದಿದ್ದೀವಿ ಮುಂದಾದ್ರೂ ನಾವು ನಡ್ಕೋತೀವಿ ಅನ್ನೋ ಒಂದು ನಮ್ಮ ಮನಸ್ಸಿನಾಗ ಐತಿ. ಆಮೇಲೆ ಇವತ್ತೇನೈತಲ್ಲ ಅಪ್ಪರು ಒಪ್ಪಿಕೊಂಡು ಆಯ್ತಪ್ಪ ನಿಮ್ಗೆ ಇದನ್ನು ಕೊಡ್ತೇವೆ ಅನ್ನೋಂಥ ಅವರು ಭಾವನೆಯೂ ಬಂದೈತಿ. ಅದಕ್ಕೆ ನಾವೆಲ್ಲರೂ ತಲೆಬಾಗ್ತೇವೆ. ಮತ್ತು ಮುಂಬರುವಂಥ ದಿನದಲ್ಲಿ ಏನೋ ಅಪ್ಪರು ನಮ್ಮ ಕರೆದ್ರು ನನ್ನ ವೈಯಕ್ತಿಕವಾಗಿ ನಾವು ಹೊಕ್ಕೇನೆ, ಪ್ರಶ್ನೆ ಇಲ್ಲ. ಇದು ಏನು ಒಳ್ಳೆ ನಿರ್ಣಯ ತೊಗೊಂಡಾರ ಅವ್ರು ನಾವು ಚಿರಋಣಿಯಾಗಿ ಇರ್ತೇವೆ. ರಪಾಟಿ ಅಪ್ಪ ಅವ್ರಿಗೆ, ರಪಾಟಿ ಕುಟುಂಬಕ್ಕೆ, ರಪಾಟಿ ಕುಟುಂಬಕ್ಕೆ, ನಮ್ಮ ದಾನ ಮಾಡಿದಂತ ರಪಾಟಿ ಅಪ್ಪವ್ರಿಗೆ, ಭೂಮಿಯನ್ನು ದಾನವಾಗಿ ಕೊಟ್ಟಂತ ರಪಾಟಿ ಅಪ್ಪವ್ರಿಗೆ, ಬೋಲೋ ಭಾರತ್ ಮಾತಾ ಕಿ ನಮ್ಮ ರಪಾಟಿ ಅಪ್ಪವ್ರಿಗೆ ಜಯವಾಗಲಿ. ನಾವೊಂದು ಹೇಳೋದು ಮರ್ತಿದ್ದೆ. ಈ ಪತ್ರಕರ್ತರು ಮತ್ತು ಕ್ಯಾಮ್ರಾಮ್ಯಾನ್ ಅವ್ರಿಗೆಲ್ಲ ಮರ್ತಿಟ್ಟಿದೆ, ಕ್ಷಮಿಸ್ರಿ. ನಿಮ್ಮನ್ನು ನಾವು ಬರಮಾಡಿಕೊಳ್ತೇವೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ನಿಮ್ಮೆಲ್ಲರಿಗೂ ಧನ್ಯವಾದ.